ಹಲೋ ಗೆಳೆಯರೇ, ನಮಸ್ಕಾರ. ಇವರು ತಂದೆ ತಾಯಿಗೆ ಒಬ್ಬರೇ ಅಂತೆ. ಇವರು ತಂದೆ ತಾಯಿ ಇನ್ನೂ ಗಟ್ಟಿಯಾಗಿ ಇಬ್ರು ಇದ್ದಾರೆ ಅಂತ ಹೇಳ್ಕೊಂಡಿದ್ದಾರೆ. ಆ ಒಂದು ಜಮೀನು ಹೊಲಮನೆ ಕೆಲಸ ಒಂದು ಮಾಡೋದು ತುಂಬಾ ಕಷ್ಟ ಆಗ್ತಾ ಇದೆ. ಆ ಒಂದು ಕಾರಣಕ್ಕೋಸ್ಕರ ಈಗ ಗೆಳೆ ಬೇಕು ಅಂತ ಈ ಒಂದು ಮಾಹಿತಿ ನಮಗೆ ಶೇರ್ ಮಾಡಿಕೊಂಡಿದ್ದಾರೆ ಸ್ನೇಹಿತರೆ. ಗೆಳೆಯಿಂದ ಸುಖ ಬೇಕಂತನೂ ಕೂಡ ನಮಗೆ ಹೇಳ್ಕೊಂಡಿದ್ದಾರೆ. ನೋಡಿ, ಇವರು ಮದುವೆ ಆಗದೇನೆ ಇನ್ನು ಸಿಂಗಲ್ ಇರೋದ್ರ ಬಗ್ಗೆ ನಮಗೆ ಮಾಹಿತಿಯಲ್ಲಿ ಸ್ಪಷ್ಟತೆಯನ್ನ ಕೊಟ್ಟಿದ್ದಾರೆ. ನೋಡಿ, ಇವರು ಕೊಟ್ಟಂತ ಮಾಹಿತಿ ನಿಮಗೆ ಓಕೆ ಅನ್ಸಿದ್ರೆ ಲೈಕ್ ಅನ್ನ ಮಾಡಿ. ಬನ್ನಿ, ಇವರ ಒಂದು ಸಂಪೂರ್ಣವಾದಂತ ಮಾಹಿತಿನ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ನಂಬರ್ 1 ಸ್ತ್ರೀ ಪುರುಷ ವಶೀಕರಣ ಸ್ಪೆಷಲಿಸ್ಟ್. ಇವರು ನಿಮ್ಮ ಯಾವುದೇ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಪರಿಹಾರವನ್ನ ಮಾಡಿಕೊಡುತ್ತಾರೆ. ನೀವು ಎಷ್ಟೋ ಜ್ಯೋತಿಷ್ಯಗಳಲ್ಲಿ ಕೇಳಿ ಮನನೊಂದಿದ್ದರೆ ಇವರನ್ನೊಮ್ಮೆ ಫೋನಿನ ಮೂಲಕ ಕರೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳಿ. ನೋಡಿ, ಇವರು ಎದಕ್ಕೋಸ್ಕರ ಈ ಒಂದು ಮಾಹಿತಿಯನ್ನ ಕಳಿಸ್ಕೊಟ್ಟಿದ್ದಾರಪ್ಪ ಅಂದ್ರೆ ಮನೆ ಹಳಿಯ ಬೇಕು ಅಂತ ಈ ಒಂದು ಮಾಹಿತಿಯನ್ನ ನಮಗೆ ಕಳಿಸ್ಕೊಟ್ಟಿದ್ದಾರೆ. ನೋಡಿ, ದುಡಿದು ತಿನ್ನಬೇಕಂತೆ ವರ. ಎರಡನೇದಾಗಿ ಗೌರವ ಕೊಡುವಂತಹ ಮನಸ್ಥಿತಿ ಅವರಿಗೆ ಇರಬೇಕಂತೆ. ನೋಡಿ, ಮೂರನೇದಾಗಿ ಇವರಿಗೆ ಬೇಕಾದ ರೀತಿಯಲ್ಲಿ ಸುಖವನ್ನ ಕೊಡಬೇಕು ಅಂತಾನೂ ಕೂಡ ಹೇಳ್ಕೊಂಡಿದ್ದಾರೆ. ಇವರು ಯಾವುದನ್ನೂ ಒಂದು ಮುಜುಗರ ಇಲ್ದೇನೆ ನೋಡಿ ಇವರಿಗೆ ಅನುಕೂಲ ಆಗುವಂತೆ ಇರಬೇಕು ಅಂತಾನೂ ಕೂಡ ಹೇಳಿದ್ದಾರೆ ಸ್ನೇಹಿತರೆ. ಹೊಲ ಮನೆ ನಿಭಾಯಿಸಿಕೊಂಡು ಹೋಗುವಂತಹ ಗೆಳೆಯ ಆಗಿರ್ಬೇಕಂತೆ, ಜಮೀನು ಕೆಲಸ ಮಾಡುವಂತಹ ಗೆಳೆಯ ಆಗಿರ್ಬೇಕಂತ ಈ ಒಂದು ಮಾಹಿತಿಯನ್ನ ನಮಗೆ ಶೇರ್ ಮಾಡಿಕೊಂಡಿದ್ದಾರೆ ಸ್ನೇಹಿತರೆ. ನೋಡಿ, ಕೆಲಸ ಮತ್ತು ಒಂದು ಆಸ್ತಿ ಒಂದು ಮಾಹಿತಿಯನ್ನ ತಿಳಿಸಿದ್ದಾರೆ. ಇವರು ಬಂದು ಯಾವುದೇ ಒಂದು ಕೆಲಸನ ಮಾಡಲ್ಲ ಸ್ನೇಹಿತರೆ, ಮನೆಯಲ್ಲೇ ಇರ್ತಾರೆ. ಹೊಲ ಜಮೀನು ಅದನ್ನ ನೋಡ್ಕೊಂಡು ಮನೆಯಲ್ಲೇ ಇರುವುದಾಗಿ ತಿಳಿಸಿದ್ದಾರೆ. ಇವ್ರದ್ದು 6 ಎಕರೆ ಒಂದು ಅಗ್ರಿಕಲ್ಚರ್ ಲ್ಯಾಂಡ್ ಇದೆ ಅಂತ ತಿಳಿಸಿದ್ದಾರೆ. ಒಂದು 2 ಬೆಡ್ರೂಮ್ ಇರುವಂತಹ ಮನೆ ಇದೆ, ಒಂದು ಟ್ರ್ಯಾಕ್ಟರ್ ಇದೆ, ಬ್ಯಾಂಕ್ ಬ್ಯಾಲೆನ್ಸ್ ಇದೆ ಅಂತ ಹೇಳಿದ್ದಾರೆ. ಜೊತೆಗೆ ಒಂದು 200 ಗ್ರಾಮ್ ಚಿನ್ನದ ಒಡವೆಗಳನ್ನ ಮಾಡಿಸ್ಕೊಂಡಿದ್ದಾರಂತೆ. ಇವಿಷ್ಟು ಒಂದು ಜಮೀನು ಮತ್ತು ಮನೆಯ ಒಂದು ವಿವರ ಆಗಿದೆ ಸ್ನೇಹಿತರೆ. ನೋಡಿ, ಇವರ ಒಂದು ಮಾಹಿತಿಗೆ ಬರೋದಾದ್ರೆ ಹೆಸರು ಬಂದು PKS ಸೌಜನ್ಯ ಅಂತ ತಿಳಿಸಿದ್ದಾರೆ ಸ್ನೇಹಿತರೆ. RK ಸೌಜನ್ಯ ಅಂತ. ತಂದೆ ಹೆಸರು ರಾಮಪ್ಪ, ತಾಯಿ ಸಿಂಗಾರಮ್ಮ ಅಂತ ತಿಳಿಸಿದ್ದಾರೆ. ಇವರು BA ಎಜುಕೇಶನ್ BA ವರೆಗೆ ಓದಿದ್ದಾರಂತೆ. BA ಕಂಪ್ಲೀಟ್ ಅನ್ನ ಮಾಡಿದ್ದಾರಂತೆ. ಇವ್ರ ಊರು ಬಂದು ಹೊಸಪೇಟೆ ಸ್ನೇಹಿತರೆ. ಜಮೀನು ಮನೆ ತೋಟ ಎಲ್ಲ ಕೂಡ ಒಂದು ಹೊಸಪೇಟೆಯಲ್ಲೇ ಇರುವುದಾಗಿ ತಿಳಿಸಿದ್ದಾರೆ. ಎತ್ತರ ಬಂದು 158, ತೂಕ ಬಂದು 68. ಈಗ 33ರ ಒಂದು ವಯೋದಲ್ಲಿ ಇದ್ದಾರೆ ಸ್ನೇಹಿತರೆ. ಇನ್ನು ಸಿಂಗಲ್ ಇದ್ದಾರೆ, ಮದುವೆ ಆಗದೇನೆ ಇನ್ನು 33ರಲ್ಲಿ ಒಂದು ವಯೋದಲ್ಲಿ ಇರುವುದಾಗಿ ತಿಳಿಸಿದ್ದಾರೆ ನಮಗೆ. ಇದೇ ನೋಡಿ ಸ್ನೇಹಿತರೆ, ಇವರ ಒಂದು ಸ್ವಂತ ಒಂದು ಜಮೀನು. ಒಟ್ಟು 6 ಎಕರೆ ಒಂದು ಜಮೀನು ಒಂದೇ ಕಡೆ ಇದೆ ಸ್ನೇಹಿತರೆ. ಇವ್ರದ್ದು ಎಲ್ಲಾನು ಕೂಡ ಒಂದೇ ಕಡೆ ಇರುವುದಾಗಿ ಈ ಒಂದು ಜಮೀನ್ ಬಗ್ಗೆ ಮಾಹಿತಿಯನ್ನ ತಿಳಿಸಿದ್ದಾರೆ. ಈ ಒಂದು ಜಮೀನನ್ನ ಮಾಡಿಕೊಂಡು ಹೋಗುವಂತ ಗೆಳೆಯನಿಗೋಸ್ಕರ ಈ ಒಂದು ಮಾಹಿತಿಯನ್ನ ನಮಗೆ ಶೇರ್ ಮಾಡಿದ್ದಾರೆ. ನೋಡಿ, ಇವ್ರು ಓಕೆ ಅನ್ಸಿದ್ರೆ ನಿಮ್ಗೆ ಲೈಕ್ ಅನ್ನ ಮಾಡಿ. ಇವರು ಓಕೆ ನನಗೆ ಓಕೆ ಆಗಿದೆ, ಇವ್ರನ್ನ ಸಂಪರ್ಕ ಮಾಡ್ಬೇಕಂತ ಹೇಗೆ ಸಂಪರ್ಕ ಮಾಡ್ಬೇಕಂತ ಕೇಳಿದ್ರೆ ನೀವು ಕಮೆಂಟ್ ಮಾಡ್ಬೇಕು ಸ್ನೇಹಿತರೆ. ಕಮೆಂಟ್ ಅಲ್ಲಿ ನಿಮ್ಮ ಒಂದು ಮಾಹಿತಿಯನ್ನ ತಿಳಿಸಿ, ನಿಮ್ಮ ಒಂದು ಅನುಭವ ಮತ್ತು ನಿಮ್ಮ ಒಂದು ನೀವು ಏನ್ ಮಾಡ್ತಾ ಇದ್ರೆ ಅದನ್ನೆಲ್ಲ ತಿಳಿಸ್ಕೊಡಿ ಸ್ನೇಹಿತರೆ. ಅದನ್ನೆಲ್ಲ ಓದ್ಬಿಟ್ಟು ಚೆಕ್ ಮಾಡಿ ಇಷ್ಟ ಆದವರಿಗೆ ರಿಪ್ಲೈನ ಮಾಡ್ತೀನಿ ಅಂತ ತಿಳಿಸಿದ್ದಾರೆ. ಹಾಗಾಗಿ ನಿಮ್ಗೆ ಇಷ್ಟ ಇದ್ರೆ ಮಾತ್ರ ಕಮೆಂಟ್ ಅನ್ನ ಮಾಡಿ, ಇಲ್ಲಾಂದ್ರೆ ಬೇಡ. ಮುಂದಿನ ಒಂದು ಮಾಹಿತಿಯೊಂದಿಗೆ ಸಿಗೋಣ ಸ್ನೇಹಿತರೆ. ನಮಸ್ಕಾರ.